तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निगमकल्पतरोर्गलितं फलम् सुखमुखादमृतद्रवसंयुतम् पिबत भागवतं रसमालयम् मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಕೃಷ್ಣ ಗೋವರ್ಧನ ಪರ್ವತವನ್ನ ಧರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಬಾಲ್ಯ ಲೀಲೆಗಳನ್ನ ನಿರೂಪಣೆ ಮಾಡಿದ್ದಾರೆ. ಈ ಕೃಷ್ಣನ ಲೀಲೆಗಳನ್ನ ಕೇಳಿದಂತಹ ಇವರೆಲ್ಲರೂ ಮುಂದಿನ ಘಟನೆಯ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಂದ್ರನ ಅಹಂಕಾರವನ್ನ ಕಳಿಲಿಕ್ಕೋಸ್ಕರವಾಗಿ ಇಂದ್ರ ಎಲ್ಲ ಬಹಳ ಪ್ರಯಾಸ ಪಟ್ಟಿದ್ದಾನೆ ಅಂತ ಇಂದ್ರ ದೊಡ್ಡ ಪ್ರಯಾಸವನ್ನು ಪಟ್ಟು ಪರಮಾತ್ಮನನ್ನ ಕೆಳಗಡೆಯಲ್ಲಿ ಇಳಿಸ್ಬೇಕು ಅಂತ ಬಹಳ ಪ್ರಯಾಸ ಪಟ್ಟ. ಈ ಕೃಷ್ಣನನ್ನ ಏನಾದ್ರೂ ಮಾಡಿ ಕೆಳಗಿಳಿಸ್ಬೇಕು. ಈ ಚಿಕ್ಕ ಯಾವ್ದೋ ಗೋಪಾಲನನ್ನ ಹಿಂದೆ ಮುಂದೆ ಮಾಡಿಕೊಂಡು ಇವರೆಲ್ಲರೂ ಕೂಡ ನನ್ನ ಮೇಲೆ ಆಕ್ರಮಣಕ್ಕೋಸ್ಕರ ಅಂತ ಬಂದಿದ್ದಾರೆ. ಇದು ಸರಿಯಲ್ಲ. ಇವರ ಅಹಂಕಾರವನ್ನ ಇಳಿಸ್ಬೇಕು, ಇವರಿಗೆ ಸರಿಯಾದ ಬುದ್ಧಿಯನ್ನ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದಾಗಿ ಇಂದ್ರ ಜೋರಾಗಿ ಮಳೆಯನ್ನು ಸುರಿಯುವ ಹಾಗೆ ಮಾಡಿದ. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ 7 ದಿವಸಗಳ ಕಾಲ ಹಿಡಿದು 7 ಅಲ್ಲ 70 ದಿವಸ ಹಿಂಗೆ ಸುರಿಸಿದ್ರು ಏನೂ ಉಪಯೋಗ ಇಲ್ಲ ಅಂತ ಯಾವಾಗ ಗೊತ್ತಾಯ್ತೋ ಆವಾಗ ಇಂದ್ರ ತಣ್ಣಗಾದ. ಯಾವಾಗ ಗೋವರ್ಧನ ಪರ್ವತವನ್ನ ಕೃಷ್ಣ ಎತ್ತಿ ಹಿಡಿದು ಗೋಕುಲವನ್ನೆಲ್ಲ ರಕ್ಷಣೆಯನ್ನು ಮಾಡಿದನೋ, ತನ್ನ ವಂಶಜರೆಲ್ಲರನ್ನೂ ಕೂಡ ಕೃಷ್ಣ ರಕ್ಷಣೆ ಮಾಡಿದ್ದಾನೆ ಎಂಬ ಉದ್ದೇಶದಿಂದಾಗಿ ಗೋಲೋಕದಿಂದಾಗಿ ಕಾಮಧೇನು ಕೆಳಗಡೆಯಲ್ಲಿ ಇಳಿದುಕೊಂಡು ಬರ್ತಾ ಇದೆ. ಕಾಮಧೇನು ಏನ್ ಮಾಡತ್ತೆ ಅಂತಂದ್ರೆ, ಆ ಲೋಕದಲ್ಲಿಯೇ ಇದ್ದುಕೊಂಡು ಭಕ್ತರು ಬಯಸಿದಂತಹ ಎಲ್ಲ ಅಭೀಷ್ಟಗಳನ್ನು ಕೂಡ ಸುರಿಸುವಂತಹವಳು ಈ ಗೋಮಾತೆ. ಈ ಗೋಮಾತೆ ಕೃಷ್ಣನ ಈ ಅದ್ಭುತವಾದಂತಹ ಚರ್ಯೆಯನ್ನ, ತನ್ನ ಕುಲವನ್ನ ಕೃಷ್ಣ ರಕ್ಷಣೆ ಮಾಡಿದ್ದಾನೆ ಅನ್ನುವ ವಿಚಾರವನ್ನ ಕೇಳಿ ತಿಳಿದು ಸ್ವರ್ಗಲೋಕದಿಂದಾಗಿ ಬಂದಿದ್ದಾಳೆ. ಈ ಗೋಲೋಕ ಎಲ್ಲಿರೋದು? ಸ್ವರ್ಗಾದೂರ್ಧ್ವಂ ಬ್ರಹ್ಮಲೋಕ ಬ್ರಹ್ಮರ್ಷಿ ಗಣಸೇವಿತ ತಸ್ಯೋಪರಿ ಗವಾಂ ಲೋಕ ಸಾಧ್ಯಾಸ್ತಂ ಪಾಲಯಂತಿ. ಈ ಗೋಲೋಕ ಕೆಳಗಡೆಯಲ್ಲಿರೋದಲ್ಲ. ನಾವು ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ 7 ಲೋಕಗಳಿವೆ. ಈ 7 ಲೋಕಗಳಿಗಿಂತ ಮೇಲೆ ಇರುವಂತಹ ಲೋಕ ಅದು ಗೋಲೋಕ. ಆ ಗೋಲೋಕದಲ್ಲಿ ಕೃಷ್ಣ ಇದ್ದಾನೆ, ಈ ಕಾಮಧೇನು ಇರ್ತಾಳೆ. ಅಲ್ಲಿಂದ ಇಳಿದು ಬಂದು ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂತ ಕೈ ಮುಗಿದು ನಿಂತಿದ್ದಾಳೆ ಗೋತಾಯಿ.
ತನ್ನ ಕುಲವನ್ನ ರಕ್ಷಣೆ ಮಾಡಿದ್ದಾನೆ. ಆಮೇಲೆ ಇಂದ್ರನಿಗೆ ಸ್ವಲ್ಪ ನಾಚಿಕೆ ಆಯ್ತು. ಇಂದ್ರನು ಕೆಳಗಡೆಯಲ್ಲಿ ಇಳಿದು ಬರ್ತಾ ಇದ್ದಾನೆ. ಯಾಕೆ ನಾಚಿಕೆ ಆಯ್ತು? ಯಾಕೆ ಅಂದ್ರೆ, ನಾನು ಯಾರ ಬಳಿಯಲ್ಲಿ ದ್ವೇಷವನ್ನು ಸಾಧಿಸಿದೆ? ಕೃಷ್ಣ ಸಾಮಾನ್ಯನೇನು? ಕೃಷ್ಣ ಸಾಮಾನ್ಯನಾದವನಲ್ಲ, ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ಇಡೀ ಜಗತ್ತಿಗೆ ಒಡೆಯನಾದವನು ಕೃಷ್ಣ. ಇಂತಹ ಕೃಷ್ಣನ ವಿಚಾರದಲ್ಲಿ ದೊಡ್ಡ ಅಪರಾಧವನ್ನು ನಾನು ಮಾಡಿದ್ದೇನೆ ಅಂತ ಬಹಳ ವ್ಯಥೆಗೊಳ್ಳುತ್ತಾ ಇದ್ದಾನೆ. ವ್ಯಥೆಗೊಂಡು ಕೈ ಮುಗಿದುಕೊಂಡು ಕೃಷ್ಣನ ಎದುರಿನಲ್ಲಿ ಬಂದಿದ್ದಾನೆ. ಭಗವಂತ ಕರುಣಾಮಯಿ, ಬೇರೆ ಯಾರಿಗೂ ಕಾಣಿಸ್ಲಿಲ್ಲ. ಭಗವಂತ ಒಬ್ಬನೇ ಇದ್ದಂತಹ ಸಂದರ್ಭದಲ್ಲಿ ಇಂದ್ರ ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಅವನ ಸಮೀಪಕ್ಕೆ ಬಂದು ತಲೆಯಲ್ಲಿ ಕಿರೀಟವನ್ನು ಧರಿಸಿದ್ದಾನೆ. ಅಂದ್ರೆ ಏನರ್ಥ? ತಾನು ಸ್ವರ್ಗಲೋಕದ ಅಧಿಪತಿ ಅನ್ನೋದು ಗೊತ್ತಿರುವ ಸಂದರ್ಭದಲ್ಲೂ ಪರಮಾತ್ಮನ ಪಾದಗಳಿಗೆ ಎರಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅವನ ಅಹಂಕಾರ ಕರಗಿ ನೀರಾಗಿ ಹರಿದಿದೆ. ಕೃಷ್ಣ ಯಾರು, ಅವನ ಮಹಿಮೆಗಳೇನು, ಇದು ಯಾವುದು ಇಂದ್ರನಿಗೆ ಗೊತ್ತಿಲ್ಲದೆ ಇರುವಂತಹ ಹೊಸದಾದ ವಿಚಾರ ಯಾವುದೂ ಅಲ್ಲ. ಕೆಲವೂ ಗೊತ್ತಿದೆ. ಆದರೂ ತಾತ್ಕಾಲಿಕವಾಗಿ ನಾನು ಇಡೀ ಲೋಕದ ಅಧಿಪತಿ ಅನ್ನುವ ಅಹಂಕಾರ ಅವನ ಮನಸ್ಸಿನಲ್ಲಿ ಒಡಮೂಡಿತ್ತು. ಅಹಂಕಾರವನ್ನ ಮುರಿಯುವ ಕಾರಣದಿಂದಾಗಿ ಆ ಅಹಂಕಾರವನ್ನು ನೀಗುವುದಕ್ಕಾಗಿ ತನ್ನ ಅಪರಾಧಗಳನ್ನ ನಾಶ ಮಾಡ್ಲಿಕ್ಕೋಸ್ಕರವಾಗಿ, ಪಾಪಗಳನ್ನ ನಾಶ ಮಾಡುವ ಉದ್ದೇಶದಿಂದ ಇಂದ್ರ ಕೈ ಮುಗಿದುಕೊಂಡು ಬಂದು ನಿಂತಿದ್ದಾನೆ. ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮನ ಸ್ತೋತ್ರ ಮುಂದಿನ ಭಾಗದಲ್ಲಿ ಬರುತ್ತೆ. ಗೋವರ್ಧನೆ ಧೃತೆ ಶೈಲೆ ಅಸಾರಾದ್ರ ಕ್ಷಿತೆ ವ್ರಜೆ ಗೋಲೋಕಾತ್ ಆವ್ರಜತ್ ಕೃಷ್ಣಂ ಸುರಭಿ ಶಕ್ರಯೇವಚ. ಗೋಲೋಕದಿಂದ ಸುರಭಿ ಬಂದಿದ್ದಾಳೆ, ಕಾಮಧೇನು ಬಂದಿದ್ದಾಳೆ. ಇಂದ್ರನು ಕೂಡ ತನ್ನ ಲೋಕದಿಂದಾಗಿ ಈ ಭೂಲೋಕಕ್ಕೆ ಇಳಿದು ಬರ್ತಾ ಇದ್ದಾನೆ. ವಿವಿಕ್ತೆ ಉಪಸಂಗಮ್ಯ ವ್ರೀಡಿತಃ ಕೃತಹೇಲನಃ ಪಸ್ಪರ್ಶ ಪದಯೋರೇನಂ ಕಿರೀಟೇನ ಅರ್ಕವರ್ಚಸ. ನಾನು ಭಗವಂತನಲ್ಲಿ ದೊಡ್ಡ ಅಪರಾಧ ಮಾಡಿದ್ದೇನೆ ಅಂತ ತಿಳಿದು ಆ ಅಪರಾಧವನ್ನು ಮಾಡಿದ್ದಕ್ಕೆ ನಾಚಿ ನೀರಾಗಿ ಹೋಗಿ ಏಕಾಂತದಲ್ಲಿ ಬಂದು ಭಗವಂತನಲ್ಲಿ ಕ್ಷಮೆಯನ್ನ ಬೇಡ್ತಾ ಇದ್ದಾನೆ. ಭಗವಂತನ ಪಾದಗಳನ್ನ ಸ್ಪರ್ಶ ಮಾಡ್ತಾ ಇದ್ದಾನೆ. ಕಿರೀಟೇನ ಅರ್ಕವರ್ಚಸ ಪಸ್ಪರ್ಶ ಪಾದಯೋಹೋ. ಪರಮಾತ್ಮನ ಪಾದಗಳಲ್ಲಿ ಕಿರೀಟವನ್ನು ಧರಿಸಿಕೊಂಡೆ, ಅಂದ್ರೆ ನಾನು ಇಂದ್ರನಾಗಿದ್ದುಕೊಂಡೇ ನಿನ್ನನ್ನು ನಮಸ್ಕಾರ ಮಾಡ್ತೇನೆ ಅಂತ ಪಾದಗಳನ್ನು ಸ್ಪರ್ಶ ಮಾಡಿ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ. ದೃಷ್ಟ ಶ್ರುತಾನುಭಾವೋಸ್ಯ ಕೃಷ್ಣಸ್ಯಾಮಿತ ತೇಜಸಃ ನಷ್ಟ ತ್ರಿಲೋಕೇಶ ಮದಃ ಇದಮಾಹ ಕೃತಾಂಜಲಿ. ಅಪಾರವಾದಂತಹ ಕೃಷ್ಣನ ಮಹಿಮೆಗಳನ್ನ ಕೇಳಿ ತಿಳಿದಿದ್ದಾನೆ ಇಂದ್ರ. ಹೊಸದಾದ ವಿಚಾರ ಅಲ್ಲ. ಆದರೆ ತ್ರಿಲೋಕಗಳಿಗೆ ಒಡೆಯನಾದವನು ಅನ್ನುವ ಮದ ಅವನ ತಲೆಯಲ್ಲಿತ್ತು. ಅದನ್ನ ಕಳೆದುಕೊಂಡು ಈ ಮುಂದಿನ ಮಾತುಗಳನ್ನ, ಸ್ತೋತ್ರವನ್ನ ಇಂದ್ರ ಮಾಡ್ತಾ ಇದ್ದ. ವಿಶುದ್ಧ ಸತ್ವಂ ತವ ಧಾಮ ಶಾಂತಂ ತಪೋಮಯಂ ಧ್ವಸ್ತ ರಜಸ್ತಮಸ್ಕಂ ಮಾಯಾ ಮಯೋಯಂ ಗುಣ ಸಂಪ್ರವಾಹೋ ನ ವಿದ್ಯತೆ ತೇ ಅಗ್ರಹಣಾನುಬಂಧ. ಪರಮಾತ್ಮ, ನೀನು ಶುದ್ಧನಾದವನು. ನಿನ್ನ ಇಚ್ಛೆಯಿಂದಾಗಿ ನಮಗೆಲ್ಲ ಈ ಸಂಸಾರ ಇದೆ. ಸಂಸಾರದಿಂದ ದಾಟೋದು ಕೂಡ ನಿನ್ನ ಇಚ್ಛೆಯಿಂದಲೇ. ಯಾವ ಸಂಸಾರವೂ ಕೂಡ ನೀನಿಲ್ಲದೇನೆ ನಮಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಂಸಾರ ನಿವೃತ್ತಿ ಆಗ್ಲಿಕ್ಕೂ ನಿನ್ನನ್ನು ಹೊರತುಪಡಿಸಿ, ನಿನ್ನ ಅನುಗ್ರಹವನ್ನು ಒಂದನ್ನ ಹೊರತುಪಡಿಸಿ ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ನಾವೆಲ್ಲ ಅಸುರಾವೇಶದಿಂದ ಅಪರಾಧ ಮಾಡ್ತಾ ಇದ್ರೂ ಕೂಡ ಕೋಪಗೊಳ್ಳದೇನೆ ಶಾಂತವಾಗಿದ್ದಾನೆ ಕೃಷ್ಣ. ಮಕ್ಕಳ ಸ್ವಭಾವವನ್ನು ತಿಳಿದು
ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ ಅಂತಂದ್ರೆ ತಾಯಿ ಹಸಿವೆಯಿಂದ ಗಲಾಟೆ ಮಾಡ್ತಾ ಇದೆ, ನನ್ನ ಮಗುವಿನ ಸ್ವಭಾವ ಇದಲ್ಲ. ನಿದ್ರೆಯಿಂದಾಗಿ ಈ ರೀತಿಯಾಗಿ ಹಠ ಮಾಡ್ತಾ ಇದೆ, ನನ್ನ ಮಗುವಿನ ಸ್ವಭಾವ ಇದಲ್ಲ ಅಂತ ತಿಳಿದುಕೊಂಡು ಮಗುವಿನ ಮೇಲೆ ಸಿಟ್ಟಾಗದೇನೆ ಆ ಮಗು ಮಾಡುವಂತಹ ಆ ಹೊಡೆದಾಟವನ್ನ ತಾಯಿಯನ್ನು ಹೊಡೆಯತ್ತೆ, ಕಚ್ಚತ್ತೆ, ಬರಚತ್ತೆ, ಅದೆಲ್ಲವನ್ನು ಕೂಡ ಸಹಿಸಿಕೊಂಡು ಮಗುವನ್ನ ಲಾಲಿಸುವಂತೆ ಕೃಷ್ಣನೂ ಕೂಡ ಯಾವ ಸಂಸಾರದ ಬಂಧನಕ್ಕೂ ಕೂಡ ಒಳಗಾಗದೇನೆ ಶುದ್ಧವಾಗಿ ಇದ್ದಾನೆ. ಕೃಷ್ಣ ಯಾವ ಕೋಪಗಳಿಗೂ ಒಳಗಾಗಿಲ್ಲ. ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಅಂತ ನಾವೆಲ್ಲ ಬದುಕಿದ್ದೇವಪ್ಪ. ಕುತೋನು ತದ್ದೇತವ ಈಶ ಮನ್ಯು ಲೋಭಾದಯೋ ಯೇ ಅಬುಧ ಲಿಂಗ ಭಾವಾಹ ಅಥಾಪಿ ದಂಡಂ ಭಗವಾನ್ ಬಿಭರ್ತಿ ಧರ್ಮಸ್ಯ ಗುಪ್ತ್ಯೈ ಖಲ ನಿಗ್ರಹಾಯ. ಪರಮಾತ್ಮ ತ್ರಿಗುಣಾತ್ಮಕವಾದಂತಹ ಶರೀರ ನಿನ್ನದು, ನಿನಗೆ ಈ ಬಂಧ ಇಲ್ಲ ಅಂದ ಮೇಲೆ ಇಂತಹ ಶರೀರಗಳಿಗೆ ಇದ್ರ ಒಟ್ಟಾರೆ ಅಭಿಪ್ರಾಯ, ನಾವೆಲ್ಲ ಸಂಸಾರದಲ್ಲಿದ್ದೇವೆ. ಒಳ್ಳೆಯದು ಕೆಟ್ಟದು ಹೀನವಾದಂತಹ ಮಧ್ಯಮವಾದಂತಹ ಶರೀರಗಳು ನಮಗೆ ಬರುತ್ತೆ. ನಮಗೆ ಬರುವ ಹಾಗೆ ಮಾಡುವವನು ಪರಮಾತ್ಮ. ಯಾರು ಇನ್ನೊಬ್ಬರನ್ನ ಜೈಲಲ್ಲಿ ಶಿಕ್ಷೆ ಹಾಕ್ತಾರಲ್ಲ ನ್ಯಾಯಾಧೀಶರು, ಅವ್ರು ಯಾವತ್ತೂ ಶಿಕ್ಷೆಯನ್ನು ಅನುಭವಿಸೋದಿಲ್ಲ. ಆ ಕೊಡುವಷ್ಟು ಕಾಲ ಅಂತೂ ಅನುಭವಿಸೋದಿಲ್ಲ. ಪರಮಾತ್ಮ ಎಂದೆಂದಿಗೂ ನಮ್ಮಲ್ಲಿ ನಿಯಾಮಕನಾಗಿ ನಿಂತಿರ್ತಾನೆ. ನಮಗ್ ಒಂದೊಂದು ಸಂದರ್ಭದಲ್ಲೂ ಆಗುವಂತಹ ಆಗು ಹೋಗುಗಳಿಗೆ ಕಾರಣನಾಗಿರ್ತಾನೆ ಅಂತಂದ್ರೆ ಪರಮಾತ್ಮ ಎಂದಿಗೂ ಕೂಡ ಆ ದುಃಖಗಳಿಗೆ ಒಳಗಾಗೋದಿಲ್ಲ ಅಂತ ಅರ್ಥ. ನೀನು ಜ್ಞಾನಕ್ಕೆ ಉಪದೇಶಕನಾಗಿ ವೇದವ್ಯಾಸಾವತಾರವನ್ನು ಮಾಡಿದ್ದಿ. ಇಡೀ ಜಗತ್ತು ಯಾವ ಪರಮಾತ್ಮನ ಆದೇಶವನ್ನು ಮೀರಲಾರದೋ ಅಂತಹ ಕಾಲರೂಪಿಯಾಗಿ ನೀನಿದ್ದೀಯ ಪರಮಾತ್ಮ. ನೀನೀಗ ಅವತಾರ ಮಾಡಿರೋದು ಯಾವುದಕ್ಕೋಸ್ಕರ? ದುರ್ಜನರನ್ನ ನಾಶ ಮಾಡಿ ಸಜ್ಜನರನ್ನ ಅನುಗ್ರಹ ಮಾಡುವ ಉದ್ದೇಶದಿಂದ ಪರಮಾತ್ಮ ನೀನು ಅವತಾರ ಮಾಡಿದ್ದಿ. ನನ್ನಂತಹ ಅಯೋಗ್ಯರಾದವರು ಎಂದಿಗಾದರೂ ನಿನ್ನ ಎದುರಿನಲ್ಲಿ ಅಹಂಕಾರವನ್ನು ತೋರಿಸಿದೆವು ಅಂತಾದ್ರೆ ನಮ್ಮ ಅಹಂಕಾರವನ್ನ ಕಾಲಿಯ ಸರ್ಪದ ಮೇಲೆ ಕಾಲನ್ನು ಇಟ್ಟು ಮೆಟ್ಟಿ ವಿಷವನ್ನು ಕಕ್ಕಿಸಿದಂತೆ ನಮ್ಮಲ್ಲಿರುವ ಅಹಂಕಾರವನ್ನು ದೂರ ಮಾಡ್ತೀಯಪ್ಪ ಪರಮಾತ್ಮ ನೀನು. ಯೇ ಮದ್ವಿಧಾಃ ಸ್ಯುಃ ಜಗದೀಶ ಮಾನಿನಃ ತ್ವಾಂ ವೀಕ್ಷ್ಯ ಕಾಲೇ ಅಭಯಮಾಶು ತಮ್ಮದಂ ಹಿತ್ವಾ ಆರ್ಯ ಮಾರ್ಗಂ ಪ್ರಭಜಂತಿ ಅಪಸ್ಮಯ ಇಹ ಕಲಾನಾಮಪಿ ತೇ ಅನುಶಾಸನಂ. ಪರಮಾತ್ಮ ಅಸುರಾವೇಶದ ಕಾಲದಲ್ಲಿ ನಾವೆಲ್ಲ ಅಹಂಕಾರ ಪಡ್ತೇವೆ. ನಾನೇ ಇಡೀ ಜಗತ್ತಿಗೆ ಒಡೆಯ. ಇಂದ್ರನಿಗೆ ಆವಾಗ ಅಷ್ಟೇ ಇತ್ತು. ನಾವು ಪ್ರತಿನಿತ್ಯದಲ್ಲೂ ಕೂಡ ನಾನೇ ಇಡೀ ಜಗತ್ತಿಗೆ ಸರ್ವಶ್ರೇಷ್ಠ, ನನ್ನನ್ನು ಮೀರಿದವ್ರು ಯಾರೂ ಇಲ್ಲ, ನನ್ನ ಮನೆಯಲ್ಲಂತೂ ನನ್ನನ್ನು ಮೀರಿದವ್ರು ಯಾರೂ ಇಲ್ಲ ಅನ್ನುವ ಅಹಂಕಾರ ನಮ್ಮಲ್ಲಿ ಬರುತ್ತೆ. ಆದರೆ ಈ ಅಹಂಕಾರ ಎಲ್ಲ ಎಲ್ಲಿಯವರೆಗೆ? ಈಗ ಆಮೆಗೆ ನಾನು ತುಂಬಾ ವೇಗವಾಗಿ ಓಡ್ತೇನೆ ಅನ್ನುವ ಭ್ರಮೆ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಮೊಲದ ಜೊತೆಯಲ್ಲಿ ಪಂದ್ಯವನ್ನು ಕಟ್ಟುವವರೆಗೂ ಇರುತ್ತೆ. ಅಲ್ಪ ಬಲವುಳ್ಳವನಿಗೆ ತನ್ನ ಬಲ ಅಲ್ಪವಾದದ್ದು ಅಂತ ಗೊತ್ತಾಗೋದು ಯಾವಾಗ ಅಂತಂದ್ರೆ ತನಗಿಂತ 100 ಪಟ್ಟು ಬಲ ಇರುವಂತಹ ವ್ಯಕ್ತಿಗಳ ಎದುರಿನಲ್ಲಿ ಅವರ ಪೌರುಷವನ್ನು ನೋಡಿ ತಿಳಿದಾಗ ತನ್ನ ಬಲ ಎಲ್ಲ ಚಿಕ್ಕದು ಅಂತ ಗೊತ್ತಾಗತ್ತೆ. ಹಾಗೆ ನಿನ್ನನ್ನು ಯಾರಾದ್ರೂ ನೋಡ್ಬಿಟ್ರು ಅಂತಂದ್ರೆ ಅವರಲ್ಲಿ ಅಹಂಕಾರ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನನ್ನು ನೋಡಿದ್ದೇನೆ, ನನ್ನ ಅಹಂಕಾರ ಎಲ್ಲ ಝರ್ರಂತ ಇಳಿದು ಹೋಗ್ಬಿಟ್ಟಿದೆ. ನೀನು ನನಗೆ ಯಾವುದಾದ್ರೂ ಶಿಕ್ಷೆಯನ್ನು ಕೊಡಪ್ಪ ದೇವ್ರೆ. ಯಾಕೆ ಅಂತಂದ್ರೆ ಪರಮಾತ್ಮ ಸಜ್ಜನರಿಗೆ ಯಾವ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಅದು ಅಹಿತ ಅಂತ ಕರೆಸೋದಿಲ್ಲ, ಅದು ಹಿತಕರವಾಗಿಯೇ ಇರುತ್ತೆ. ಆದ್ರೆ ದುರ್ಜನರಲ್ಲಿ ಮಾಡುವಂತಹ ಶಿಕ್ಷೆ ಏನಿದೆಯೋ ಆ ಶಿಕ್ಷೆಯು ಮಾತ್ರ ನಿಜವಾಗಿಯೂ ಶಿಕ್ಷೆ ಅಂತ ಕರೆಸಿಕೊಳ್ಳುತ್ತದೆ. ಸಜ್ಜನರಿಗೆ ಮಾಡುವಂತಹ ಶಿಕ್ಷೆ ಅದು ಶಿಕ್ಷೆ ಅಲ್ಲ, ಅದು ಅವರ ಅನುಗ್ರಹಕ್ಕೋಸ್ಕರ ಮಾಡಿದಂತಹ ಗುರುಗಳು ಶಿಷ್ಯನಿಗೆ ಮಾಡುವಂತಹ ಅಪರಾಧ ಶಾಂತಿಯಾಗಿ ಶಿಷ್ಯನಿಗೆ ಒಳ್ಳೆ ಬುದ್ಧಿ ಬರಬೇಕು ಅಂತ ಗುರುಗಳು ಮಾಡುವಂತೆ ನೀನು ಸಜ್ಜನರಿಗೆ ವರರೂಪವಾದ ಶಿಕ್ಷೆಯನ್ನು ತಂದುಕೊಡ್ತಿ. ಹಾಗಾಗಿ ದೇವರೇ ನೀನ್ ಏನು ಶಿಕ್ಷೆಯನ್ನು ಕೊಟ್ಟರೂ ಕೂಡ
ಆ ಶಿಕ್ಷೆಯನ್ನ ಅನಾಯಾಸವಾಗಿ ನಾನು ಸ್ವೀಕಾರ ಮಾಡ್ತೇನೆ. ಅದು ನಮಗೆ ವರರೂಪವಾಗಿಯೇ ಇರತ್ತೆ. ಸತ್ವಂ ಮಮೈಶ್ವರ್ಯ ಮದಪ್ಲುತಸ್ಯ ಕೃತಾಗಸಸ್ತೆ ಅವಿದುಷಃ ಪ್ರಭಾವಂ ಕ್ಷಂತುಂ ಪ್ರಭೋ ಅಥ ಅರ್ಹಸಿ ಮೂಢಚೇತಸಃ ಮೈವಂ ಪುನಃ ಭೂನ್ ಮತಿರೀಶ ಮೇಸತಿ. ನಾನು ಐಶ್ವರ್ಯದ ಮದದಿಂದ ತುಂಬಿ ನಿನ್ನ ಮಹಿಮೆಯನ್ನು ತಿಳಿಲಿಕ್ಕಾಗದೇನೆ ದೊಡ್ಡ ಅಪರಾಧವನ್ನು ನಿನ್ನ ವಿಷಯದಲ್ಲಿ ಮಾಡಿದ್ದೇನೆ ದೇವಾ. ನನ್ನ ತಲೆಯಲ್ಲಿ ಪೂರ್ತಿಯಾಗಿ ಅಹಂಕಾರ ತುಂಬಿಬಿಟ್ಟಿದೆ. ಅದರಿಂದ ಅಹಂಕಾರದ ಮದದಿಂದ ತುಂಬಿ ನಿನ್ನ ವಿಷಯದಲ್ಲಿ ಅಪರಾಧ ಮಾಡಿದ್ದೇನೆ, ನನ್ನನ್ನ ಕ್ಷಮಿಸಿ ಬಿಡು, ಕ್ಷಮಿಸಿ ಬಿಡು. ಈಗ ಮಾಡಿದ ತಪ್ಪನ್ನ ಕ್ಷಮಿಸುವ ಅಷ್ಟೇ ಅಲ್ಲ, ಮುಂದೆ ಎಂದಿಗೂ ಈ ತರನಾದ ತಪ್ಪು ನನ್ನಿಂದ ಆಗಬಾರ್ದು. ನನಗೆ ನಿನ್ನ ವಿಷಯದಲ್ಲಿ ಎಂದಿಗೂ ಅಹಂಕಾರ ಬರಬಾರದು. ನನಗೆ ನಿನ್ನ ವಿಷಯದಲ್ಲಿ ಎಂದಿಗೂ ಅಹಂಕಾರ ಬಾರದೇ ಇರುವ ಹಾಗೆ ನನ್ನನ್ನ ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ. ತವಾವತಾರೋ ಯಮಧೋಕ್ಷಜೇಹ ಭುವೋ ಭರಾಣಾಂ ಉರುಭಾರ ಜನ್ಮನಾಂ ಚಮೂಪತೀನಾಂ ಅಭವಾಯ ದೇವ ಭವಾಯ ಯುಷ್ಮಚ್ಚರಣಾನುವರ್ತಿನಾಂ. ದೇವ, ರಾಜರುಗಳಲ್ಲಿ ಯಾರು ದುಷ್ಟರಾಗಿದ್ದುಕೊಂಡು ಭೂಮಿಗೆ ಭಾರರಾಗಿದ್ದಾರೋ ಅಂತಹ ದುಷ್ಟರಾದ ಕ್ಷತ್ರಿಯರನ್ನು ನಾಶ ಮಾಡ್ಲಿಕ್ಕೋಸ್ಕರ ಅಂತ ನೀನು ಬಂದಿದ್ದಿ. ನಿನ್ನ ಅವತಾರ ಅವರೆಲ್ಲರ ನಾಶಕ್ಕೋಸ್ಕರ, ಸಜ್ಜನರಾದಂತಹ ಜನರ ಉಳಿವಿಗೋಸ್ಕರವಾಗಿ ನಿನ್ನ ಅವತಾರವಾಗಿದೆ. ಅಂತಹ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ ಅಂತ ಅನೇಕ ಪದ್ಯಗಳಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದ್ದು ದೊಡ್ಡ ಅಪರಾಧವಾಗಿದೆ, ನನ್ನನ್ನು ಕ್ಷಮಿಸಿ ಬಿಡು ಅಂತ ಕೇಳಿಕೊಳ್ತಾ ಇದ್ದಾನೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೆ ವಾಸುದೇವಾಯ ಕೃಷ್ಣಾಯ ಸಾತ್ವತಾಂ ಪತಯೇ ನಮಃ. ಸ್ವಚ್ಛಂದೇನಾತ್ತ ದೇಹಾಯ ವಿಶುದ್ಧ ಜ್ಞಾನ ಮೂರ್ತಯೇ ಸರ್ವಸ್ಮೈ ಸರ್ವಬೀಜಾಯ ಸರ್ವಭೂತಾತ್ಮನೇ ನಮಃ. ಸ್ವೇಚ್ಛೆಯಿಂದ ಶರೀರವನ್ನು ಸ್ವೀಕಾರ ಮಾಡುವವನು ನೀನು, ಅಪ್ರಾಕೃತವಾದಂತಹ ಶರೀರವುಳ್ಳವನೋ, ಇಡೀ ಜಗತ್ತಿಗೆ ಮೂಲ ಕಾರಣನಾಗಿದ್ದಿ. ಇಂಥ ನಿನಗೆ ನಮಸ್ಕಾರ. ನನಗೆ ನನ್ನನ್ನ ಕುರಿತು ಮಾಡ್ತಾ ಇದ್ದಂತಹ ಯಜ್ಞವನ್ನ ನೀನು ಎಲ್ಲರನ್ನ ಮುಂದು ಮಾಡಿ ಅವರನ್ನು ಒಟ್ಟುಗಟ್ಟಿ ನಿಲ್ಲಿಸಿಬಿಟ್ಟಿದ್ದಿ ಅಂತ ನನಗೆ ನಿನ್ನ ಮೇಲೆ ಕೋಪ ಬಂದಿತ್ತು. ಮಹಾಕೋಪಿಷ್ಟನಾಗಿ ಇಡೀ ಗೋಕುಲವನ್ನ ಮಳೆ ನೀರಿನಿಂದ ಕೊಚ್ಚಿ ಹೋಗಬೇಕು ಅಂತ, ನಾಶ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದೆ. ನೀನು ನನ್ನ ಪ್ರಯತ್ನಗಳೇನಿತ್ತು ಆ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸಿ ನನ್ನ ಅಹಂಕಾರ ಏನಿತ್ತು ಆ ಅಹಂಕಾರವನ್ನು ಮುರಿದು ನನ್ನ ಮೇಲೆ ಅನುಗ್ರಹ ಮಾಡಿದ್ದಿ. ನನ್ನ ಅಹಂಕಾರವನ್ನು ಮುರಿದವನು ಯಾರಿದ್ದಾನೋ ಅವನೇ ಗುರು. ನನ್ನ ಅಹಂಕಾರವನ್ನು ಮುರಿದವನು ನೀನು ನನ್ನ ಗುರುವಾಗಿದ್ದೀಯಾ, ನಿನಗೆ ನಮಸ್ಕಾರ. ಮಯೇದಂ ಭಗವನ್ ಗೋಷ್ಠ ನಾಶಾಯ ಅಸಾರ ವಾಯುಭಿ ವಿಚೇಷ್ಟಿತಂ ವಿಹತೆ ಯಜ್ಞೆ ಮಾನಿನಾ ತೀವ್ರಮನ್ಯುನಾ. ಬಹಳ ಅಹಂಕಾರ ಮದದಿಂದ ತೃಪ್ತನಾದಂಥ ನಾನು ಬಹಳ ಕೋಪದಿಂದಾಗಿ ಇಡೀ ಗೋಕುಲವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಈಗ ನನ್ನ ಅಹಂಕಾರ ಮುರಿದು ನಿನ್ನಿಂದ ಅನುಗ್ರಹೀತನೂ ಆಗಿದ್ದೇನೆ. ಧ್ವಸ್ತ ಸ್ತಂಭೋ ವೃತೋದ್ಯಮಃ, ನನ್ನ ದರ್ಪ ಎಲ್ಲ ಮುರಿದು ಹೋಗಿದೆ, ನನ್ನ ಮೇಲೆ ಅನುಗ್ರಹ ಮಾಡಿದ್ದಿ. ನನ್ನ ಸ್ವಾಮಿ ಗುರು ಅಂತರ್ಯಾಮಿ ಎಲ್ಲವೂ ಪರಮಾತ್ಮ ನೀನೇ ಅಪ್ಪ ಅಂತ ಈ ರೀತಿಯಾಗಿ ಕೃಷ್ಣ ಸಂಕೀರ್ತಿತನಾದ. ಅರ್ಜುನ ಚೆನ್ನಾಗಿ ಕೃಷ್ಣನ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಕೃಷ್ಣನಕ್ಕೂ ಗಂಭೀರವಾದ ಮಾತಿನಿಂದ ಅರ್ಜುನನಿಗೆ ಸಮಾಧಾನವನ್ನು ಹೇಳ್ತಾ ಇದ್ದಾನೆ. ಏವಂ ಸಂಕೀರ್ತಿತಃ ಕೃಷ್ಣೋ ಮಘೋನಾ ಭಗವಾನಂ ಮೇಘ ಗಂಭೀರಯಾ ವಾಚ ಪ್ರಹಸನ್ನಿದಮಬ್ರವೀತ್. ನಗ್ತಾನೆ ಕೃಷ್ಣ ಅರ್ಜುನನ ಕುರಿತು ಹೇಳ್ತಾ ಇದ್ದಾನೆ. ನಾವು ಮಹಾಭಾರತದಲ್ಲಿ ಆಗ್ಲಿ ಭಾಗವತದಲ್ಲಿ ಆಗ್ಲಿ ಮುಂದಿನ ಎಲ್ಲ ಘಟನೆಗಳಲ್ಲೂ ನೀವು ಗಮನಿಸಿ, ಎಂತಹ ಆಪತ್ತಿನ ಸಂದರ್ಭದಲ್ಲೂ ಎಂತಹ ಕಠಿಣಕರವಾದಂತಹ ಸನ್ನಿವೇಶದಲ್ಲೂ ಕೃಷ್ಣ ಕೋಪಗೊಂಡು ಮಾತನಾಡಿದ್ದು ಅಂತ ಇಲ್ವೇ ಇಲ್ಲ. ಬಹಳ ಅಪರೂಪ, 1000ರಲ್ಲಿ 1 ಸಿಗಬಹುದಷ್ಟೆ. ಪ್ರಹಸನ್ ಇದಮಪ್ರವೀತ್,
ಅರ್ಜುನ ಇಷ್ಟು ದೊಡ್ಡ ಅಪರಾಧವನ್ನು ಮಾಡಿದ್ದಾನೆ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಹೆದರಬೇಡಪ್ಪ, ಸ್ವರ್ಗದ ಪದದಿಂದಾಗಿ ಸ್ವಲ್ಪ ಅಹಂಕಾರ ಪಟ್ಟಿದ್ದಿ ನೀನು. ನಿನ್ನ ಮೇಲೆ ಅನುಗ್ರಹ ಮಾಡಬೇಕು ಎಂಬ ಉದ್ದೇಶದಿಂದಾಗಿ ನನ್ನ ಸ್ಮರಣೆಯನ್ನು ಎಂದಿಗೂ ನೀನು ತಪ್ಪಿಸಬಾರದು ಅನ್ನೋದನ್ನ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ನಿನ್ನ ಯಜ್ಞವನ್ನು ನಾನು ಹಾಳು ಮಾಡಿದೆ, ಭಂಗಗೊಳಿಸಿದೆ. ನಮ್ಮಲ್ಲಿರುವ ಯಾವುದೋ ಒಂದು ಧಮನ ಸಂಪತ್ತು, ಆರೋಗ್ಯ, ಅಥವಾ ಯಾವುದೋ ಒಂದು ಅಧಿಕಾರ, ಇದು ಏನಿರುತ್ತೋ ಯಾರೋ ಒಬ್ರು ಬಂದು ಅದನ್ನು ನಾಶ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ. ಅದು ಮಾಡೋದು ಯಾಕೆ ಅಂತ ನಾವು ವಿಚಾರ ಮಾಡಬೇಕು. ಅಂದ್ರೆ ನನ್ನಲ್ಲಿರುವ ಈ ಸಂಪತ್ತು ನನ್ನ ಸಾಮರ್ಥ್ಯದಿಂದ ಬಂದದ್ದಲ್ಲ, ಪರಮಾತ್ಮನಿಂದ ಬಂದದ್ದು. ಅಹಂಕಾರವನ್ನು ಪಡಬೇಡ ಅಂತ ನಮಗೆ ನಾವೇ ಸಂತೈಸಿಕೊಳ್ಬೇಕು. ನಮ್ಮ ಅಹಂಕಾರವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಕಡಿಮೆ ಮಾಡಿಕೊಂಡು ಯಾವ ಪರಮಾತ್ಮನ ಅನುಗ್ರಹದಿಂದ ನಮಗೆ ಅಧಿಕಾರವೋ, ಸಂಪತ್ತೋ, ಅಥವಾ ಆರೋಗ್ಯವೋ, ದೈಹಿಕವಾದ ಶಕ್ತಿಯೋ ಇದು ಎಲ್ಲವೂ ಇದೆಯೋ, ಆ ಪರಮಾತ್ಮನನ್ನ ಪದೇ ಪದೇ ನೆನಪಿಸಿಕೊಂಡು ಆ ಪರಮಾತ್ಮನಲ್ಲಿ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ಮಯಾ ತೇ ಅಕಾರಿ ಮಖವನ್ ಮಖಭಂಗೋ ಅನುಗೃಹತ ಮದನುಸ್ಮೃತಯೇ ನಿತ್ಯಂ ಮತ್ತಸ್ಯ ಇಂದ್ರಶ್ರಿಯ ಭೃಶಂ. ಬಹಳ ಐಶ್ವರ್ಯದ ಮದದಿಂದಾಗಿ ಮತ್ತನಾದಂತಹ ನಿನ್ನನ್ನ ಆ ಮದದಿಂದಾಗಿ ನೀನು ಮೋಹಕ್ಕೊಳಗಾಗಬಾರದು ಎಂಬ ಉದ್ದೇಶದಿಂದ ನಿನ್ನನ್ನು ನಾನು ಈ ರೀತಿಯಾಗಿ ಸ್ತೋತ್ರ ಮಾಡಿದೆ. ಹೇಳ್ತಾ ಇದ್ದಾರೆ, ನಿನಗೆ ನನ್ನ ಸ್ಮರಣೆ ತಪ್ಪಬಾರದಪ್ಪ, ನಿನ್ನ ಯಜ್ಞವನ್ನು ನಾನು ಭಂಗಗೊಳಿಸಿದ್ದೇನೆ. ಯಾಕೆ? ನಿನ್ನಲ್ಲಿ ಬಂದ ಅಹಂಕಾರವನ್ನು ಹೋಗಲಾಡಿಸಬೇಕು. ಅಹಂಕಾರವನ್ನು ದೂರ ಮಾಡು, ಅದರ ಜೊತೆಯಲ್ಲಿ ನನ್ನ ನಾಮಸ್ಮರಣೆಯನ್ನು ಮಾಡು. ಈ ಎರಡಕ್ಕೋಸ್ಕರ ನಿನ್ನ ಯಜ್ಞವನ್ನು ಭಂಗಗೊಳಿಸಿದ್ದೇನೆ. ಮಾಂ ಐಶ್ವರ್ಯ ಶ್ರೀಮದಾಂಧ ದಂಡಪಾಣಿಂ ನ ಪಶ್ಯತಿ ತಂ ಭ್ರಂಶಯಾಮಿ ಸಂಪದ್ಭ್ಯ ಯಸ್ಯ ಚ ಇಚ್ಛಾಮಿ ಅನುಗ್ರಹಂ. ದೇವರ ದೊಡ್ಡದಾದಂತಹ ಅಭಯ ಏನು ಅಂತಂದ್ರೆ, ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಇನ್ನೊಂದು ಕಡೆಯಲ್ಲಿ ಇರುವಂತಹ ಮಾತು. ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೇನೋ, ಮೊದಲಿಗೆ ಅವರ ಬಳಿಯಲ್ಲಿರುವ ಸಂಪತ್ತೆಲ್ಲವನ್ನು ಕೂಡ ಅಪಹಾರ ಮಾಡ್ತೇನೆ. ಸಂಪತ್ತು ಅಂದ್ರೆ ಬರೀ ಭೌತಿಕವಾದ ಸಂಪತ್ತು ಅಂತ ವಿಚಾರ ಮಾಡಬಾರ್ದು ನಾವು. ಅಧಿಕಾರದ ಸಂಪತ್ತಾಗಿರಬಹುದು, ದುಡ್ಡಿನ ಸಂಪತ್ತಾಗಿರಬಹುದು, ಅಧಿಕಾರದ ಸಂಪತ್ತಾಗಿರಬಹುದು, ಅಥವಾ ಆರೋಗ್ಯದ ಸಂಪತ್ತಾಗಿರಬಹುದು, ನಮ್ಮ ಇಂದ್ರಿಯಗಳ ಪಾಠವದ ಸಂಪತ್ತಾಗಿರಬಹುದು, ಜ್ಞಾನದ ಸಂಪತ್ತಾಗಿರಬಹುದು. ಇದೆಲ್ಲವೂ ಇರತ್ತೆ. ಈ ಅಹಂಕಾರದ ಮದದಿಂದಾಗಿ ನಾವು ತುಂಬಾ ಹಾರಾಡ್ತಾ ಇರ್ತೇವಲ್ಲ. ಮಾಂ ಐಶ್ವರ್ಯ ಶ್ರೀ ಮದಾಂಧ ದಂಡಪಾಣಿಂನ ಪಶ್ಯತಿ. ದಂಡವನ್ನು ಹಿಡಿದುಕೊಂಡು ನಾನು ಶಿಕ್ಷೆಯನ್ನು ಕೊಡ್ಲಿಕ್ಕೆ ಅಂತ ಪ್ರತಿ ಕ್ಷಣದಲ್ಲೂ ಕಾಯ್ತಾ ಇರ್ತೇನೆ. ಹೀಗೆ ಶಿಕ್ಷೆ ಕೊಡ್ಲಿಕ್ಕೆ ಪದೇ ಪದೇ ಕಾದು ಅವರನ್ನ ಚೆನ್ನಾಗಿ, ಯಾವಾಗ ಕುಲುಮೆ ಕಾಯತ್ತೋ, ಕಬ್ಬಿಣ ಚೆನ್ನಾಗಿ ಕಾಯತ್ತೋ, ಆ ಸಂದರ್ಭದಲ್ಲಿ ಆ ಕಬ್ಬಿಣವನ್ನು ಹಿಡಿದು ಬಾರಿಸ್ತಾರಲ್ಲ, ಹಾಗೆ ಬಾರಿಸುವ ಉದ್ದೇಶದಿಂದ ಚೆನ್ನಾಗಿ ಕಾಯಿಸ್ತಾ ಇರ್ತೇನೆ. ಈ ಸಂಪತ್ತಿನ ಮದದಿಂದಾಗಿ ಚೆನ್ನಾಗಿ ಕಾದಿರ್ತಾರಲ್ಲ, ಅಂತಹ ವ್ಯಕ್ತಿಗಳನ್ನ ನಾನು ದಂಡವನ್ನು ಹಿಡಿದುಕೊಂಡು ಶಿಕ್ಷೆ ಮಾಡ್ಲಿಕ್ಕೋಸ್ಕರ ಅಂತ ಸಿದ್ಧನಾಗಿದ್ದೇನೆ ಅನ್ನೋದನ್ನು ನೋಡ್ತಾ ಇರೋದಿಲ್ಲಲ್ಲ, ಅಂತಹ ವ್ಯಕ್ತಿಗಳ ಅಹಂಕಾರವನ್ನ ಬುಡಮೇಲು ಮಾಡುವುದಕ್ಕೋಸ್ಕರವಾಗಿ ಅವನಲ್ಲಿರುವ ಎಲ್ಲ ಒಡೆತನವನ್ನ, ಸಂಪತ್ತನ್ನ ನಾಶ ಮಾಡುತ್ತೇನೆ. ಅದಕ್ಕೆ ಇಂದ್ರನು ಅನೇಕ ಸಂದರ್ಭಗಳಲ್ಲಿ ಮರುತ್ತರವನ್ನ ಕೊಡ್ತಾನೆ. ಎಷ್ಟೋ ಸಂದರ್ಭದಲ್ಲಿ ಬಲಿಯ ಜೊತೆಯಲ್ಲಿ ಯುದ್ಧವನ್ನು ಮಾಡುವಾಗ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲರ ಸಂದರ್ಭದಲ್ಲಿ, ಅನೇಕ ಸಂದರ್ಭಗಳಲ್ಲಿ ಇಂದ್ರನ ಸಂಪತ್ತು ನಾಶವಾಗತ್ತೆ. ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಐಶ್ವರ್ಯದ ಮದದಿಂದಾಗಿ ಪರಮಾತ್ಮನನ್ನ ಮರೆತಿರ್ತಾರೆ. ಅವರು ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅಹಂಕಾರ ಮದದಿಂದಾಗಿ ಪರಮಾತ್ಮನನ್ನು ಮರೆತಿರ್ತಾರೆ. ಅದಕ್ಕೆ ಯಾವಾಗಲೂ ಒಮ್ಮೆ ಮಾತ್ರ ಅವರಿಗೆ ಪಾಠ. ಆದ್ರೆ ನಮಗೆ ಹಾಗಲ್ಲ, ಪದೇ ಪದೇ ಪಾಠವನ್ನ ಹೇಳಿಕೊಡ್ತಾ ಇರ್ತಾರೆ.
ಐಶ್ವರ್ಯದ ಮದದಿಂದಾಗಿ ಮತ್ತರಾದಂತಹ ವ್ಯಕ್ತಿಗಳನ್ನ ಅವರನ್ನು ಅನುಗ್ರಹ ಮಾಡುವ ಉದ್ದೇಶದಿಂದಾಗಿ ಯೋಗ್ಯರಾಗಿದ್ರು ಅಂತಂದ್ರೆ ಅವರಲ್ಲಿರುವ ಸಂಪತ್ತೆಲ್ಲವನ್ನೂ ಕೂಡ ಹೋಗುವ ಹಾಗೆ ಮಾಡ್ತೇನೆ. ದೇವೇಂದ್ರ, ಈಗ ನಿನ್ನ ಐಶ್ವರ್ಯದ ಅಹಂಕಾರದ ಮದ ಏನಿತ್ತೋ ಅದೆಲ್ಲವೂ ನೀರಾಗಿ ಹರಿದು ಹೋಗಿದೆ. ನಿನಗೆ ಒಳ್ಳೇದಾಗ್ಲಿ, ನನ್ನ ಆದೇಶವನ್ನು ಪಾಲಿಸಿಕೊಂಡಿರು. ನೀವೆಲ್ಲ ಆ ಅಧಿಕಾರದಲ್ಲಿರುವಾಗ, ಆ ಪದವಿಯಲ್ಲಿರುವಾಗ ಯಾವ ಸಂದರ್ಭದಲ್ಲೂ ನಿಮಗೆ ನಿಮ್ಮ ಈ ಅಧಿಕಾರ ಯಾವುದು ಕೂಡ ಶಾಶ್ವತ ಅಂತ ತಿಳಿದುಕೊಳ್ಬೇಡ. ಯಾವ ನಿಮ್ಮ ಈ ಸಂಪತ್ತು ಕೂಡ ಶಾಶ್ವತ ಅಂತ ತಿಳಿದುಕೊಂಡು ನೀವು ವ್ಯಥೆಗೊಳ್ಬೇಡಿ. ಆ ಅಹಂಕಾರವನ್ನ ಮನಸ್ಸಿಗೆ ತಂದುಕೊಳ್ಬೇಡಿ. ಗಮ್ಯತಾಂ ಶಕ್ರ ಭದ್ರಂತೆ ಕ್ರಿಯತಾಂ ಮೇ ಅನುಶಾಸನಂ ಸ್ಥೀಯತಾಂ ಸ್ವಾಧಿಕಾರೇಶು ಯುಕ್ತೈ ವಿಶ್ರಂಭ ವರ್ಜಿತೈ. ನಿಮ್ಮ ಅಧಿಕಾರ ಶಾಶ್ವತ ಎಂಬುದಾಗಿ ಯಾವತ್ತು ತಲೆಗೇರಿಸಿಕೊಳ್ಬೇಡಿ. ನಿಮ್ಮ ಅಧಿಕಾರದಲ್ಲಿ ಏನೇನಿರ್ತೀರೋ ಆ ಕೆಲಸವನ್ನು ಸುಮ್ಮನೆ ಮಾಡ್ಕೊಂಡಿರಿ ಅಷ್ಟೇ. ನಿಮ್ಮ ಕರ್ತವ್ಯವನ್ನು ಮೀರದೇನೆ ಶುದ್ಧವಾಗಿ ನಿಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿ ವಾಸವಾಗಿರಿ. ಇದನ್ನು ಹೊರತುಪಡಿಸಿ ಎಂದಿಗೂ ಐಶ್ವರ್ಯದ ಮದದಿಂದಾಗಿ ತೃಪ್ತರಾಗಿ ನಿಮ್ಮ ಮೇಲಿರುವಂತಹ ದೇವತೆಗಳಿಗಾಗ್ಲಿ ಪರಮಾತ್ಮನಿಗಾಗ್ಲಿ ಅಪಚಾರವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಇಂದ್ರ ಬಂದು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಇನ್ನೊಂದು ಗಮನಿಸ್ಬೇಕು. ನಾವು ನಮ್ಮ ತಪ್ಪನ್ನ ತಪ್ಪಿನ ಮನ್ನಿಕೆಯನ್ನು ಕೇಳುವ ಸಂದರ್ಭದಲ್ಲಿ, ಮನ್ನಿಸುವಂತ ಪ್ರಾಯಶ್ಚಿತ್ತವನ್ನು ಕೇಳುವ ಸಂದರ್ಭದಲ್ಲಿ ಎಲ್ಲರ ಎದುರಿನಲ್ಲಿಯೇ ಬಂದು ಆ ತಪ್ಪಿನ ಕ್ಷಮೆಯನ್ನು ಕೇಳಬೇಕು ಅಂತಿಲ್ಲ. ಯಾಕೆ ಅಂತಂದ್ರೆ 4 ಜನರ ಮಧ್ಯದಲ್ಲಿ ಬಂದಾಗ ಯಾವ ಉದ್ದೇಶದಿಂದಾಗಿ ಅಲ್ಲಿ ತಪ್ಪಾಯ್ತು ಅಂತ ಕೇಳಲಿಕ್ಕೆ ಬಂದಿರ್ತಾರೋ ಆ ಉದ್ದೇಶವೇ ತಪ್ಪಿ ಹೋಗುವ ಸಂದರ್ಭ ಇರುತ್ತೆ. ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೋ ಅವ್ರೆಲ್ಲರೂ ಕೂಡ ನಮಗೆ ಅನುಕೂಲರಾಗಿಯೇ ಇರ್ಬೇಕು ಅಂತಿಲ್ಲ. ಹಾಗಾಗಿ ಯಾವ ವಿಧವಾದಂತಹ ಅಹಂಕಾರವನ್ನು ಪಡೆದೇನೆ ನಿಮ್ಮ ಕೆಲಸ ಏನಿದೆಯೋ ಆ ಕೆಲಸವನ್ನು ಮಾಡ್ಕೊಂಡಿರಿ ಅಂತ ಕೃಷ್ಣ ಇಂದ್ರನಿಗೆ ಉಪದೇಶವನ್ನು ಕೊಟ್ಟು ಇಂದ್ರ ವಾಪಸ್ಸು ತನ್ನ ಲೋಕಕ್ಕೆ ತೆರಳುತ್ತಾ ಇದ್ದಾನೆ. ಆಮೇಲೆ ಹೇಳ್ತಾ ಇದ್ದಾರೆ, ಇಲ್ಲಿಗೆ ಇಂದ್ರನ ಕಥೆ ಮುಕ್ತಾಯವಾಯ್ತು. ಇಂದ್ರನಿಗೆ ಅಹಂಕಾರ ಬಂದಿತ್ತು. ಇಂದ್ರನಿಗೋಸ್ಕರ ಮಾಡ್ತಾ ಇದ್ದಂತಹ ಯಾಗವನ್ನ ಕೃಷ್ಣ ತಡೆ ಹಿಡಿದು ನಿಲ್ಲಿಸಿದ. ನಂತರದಲ್ಲಿ ಕೃಷ್ಣನಿಗೆ ಬೇಕಾದಂತಹ ಸಂಪತ್ತುಗಳು, ಆ ಎಲ್ಲ ಸಂಪತ್ತುಗಳು ಸಿಗೋದು ಪರಮಾತ್ಮನಿಂದ, ಅವನನ್ನ ಆರಾಧನೆ ಮಾಡಿ ಅಂತ ಪರಮಾತ್ಮನ ಆರಾಧನೆಯನ್ನು ಮಾಡಿಸಿದ. ಈ ಸಂದರ್ಭದಲ್ಲಿ ಅಹಂಕಾರದಿಂದ ತೃಪ್ತನಾದಂತಹ ಇಂದ್ರ ಮಳೆಯನ್ನು ಸುರಿಸಿದ. ಇವರನ್ನ ರಕ್ಷಣೆ ಮಾಡ್ಲಿಕ್ಕೆ ನಾನಿದ್ದೇನೆ ಅಂತ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಇಂದ್ರನ ಅಹಂಕಾರವನ್ನು ಮುರಿದ. ಇಂದ್ರನ ಅಹಂಕಾರವನ್ನು ಮುರಿದು ಇನ್ನೊಮ್ಮೆ ಈ ಐಶ್ವರ್ಯದ ಮದ, ಅಧಿಕಾರದ ಮದ, ಪದದ ಮದದಿಂದಾಗಿ ತೃಪ್ತನಾಗಬೇಡ ಅಂತ ಅವನನ್ನ ಸಂತೈಸಿದ. ವಾಪಸ್ಸು ಅವನ ಲೋಕಕ್ಕೆ ಕಳಿಸಿದ. ಬರೀ ಇಂದ್ರ ಬಂದಿದ್ದಲ್ಲ, ಗೋಲೋಕದಿಂದ ಕಾಮಧೇನುವು ಬಂದಿದ್ದಾಳೆ. ಆ ಕಾಮಧೇನು ಹೇಳ್ತಾ ಇದ್ದಾಳೆ, ಅಥಾಹ ಸುರಭಿ ಕೃಷ್ಣಂ ಅಭಿವಂದ್ಯ ಮನಸ್ವಿನಿ ಸ್ವಸಂತಾನೈರುಪಾ ಮಂತ್ರ್ಯ ಗೋಪರೂಪಿಣಮೀಶ್ವರಂ. ಗೋಪಾಲ ರೂಪಿಯಾದಂತಹ ಪರಮಾತ್ಮನನ್ನ ಶುದ್ಧವಾದ ಮನಸ್ಸಿನಿಂದ ಸುರಭಿ ಅಂತ ಅವಳ ಹೆಸರು, ಕಾಮಧೇನು ಅಂತನೂ ಅವಳಿಗೆ ಹೆಸರಿದೆ. ಯಾಕೆ ಕಾಮಧೇನು ಅಂತ ಅವಳನ್ನ ಕರೀತಾರೆ ಅಂತಂದ್ರೆ ಭಕ್ತರು ಬಯಸಿದ ಎಲ್ಲ ಅಭೀಷ್ಟಗಳನ್ನ ಕೊಟ್ಟು ಅವರನ್ನ ಸಂತೈಸ್ತಾಳೆ. ಆ ಕಾರಣದಿಂದ ಕಾಮಧೇನು ಅಂತ ಕರೆಸಿಕೊಂಡಿದ್ದಾಳೆ. ಇಂತಹ ಕಾಮಧೇನುವನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಕಾಮಧೇನು ಬಂದು ಕೃಷ್ಣನನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಅವರಿಗೆ ಕೃಷ್ಣನನ್ನು ಕುರಿತು ಅನೇಕ ಮಾತುಗಳನ್ನ ಹೇಳ್ತಾ ಇದ್ದಾಳೆ. ಸುರಭಿರುವಾಚ ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಸಂಭವ ಭವತಾ ಲೋಕನಾಥೇನ ಸನಾಥ ವಯಮಚ್ಯುತ. ಇದು ಬರೀ ಸುರಭಿ ಹೇಳುವ ಮಾತಲ್ಲ, ನಾವೆಲ್ಲರೂ ಪ್ರತಿಕ್ಷಣದಲ್ಲಿ ಈ ಮಾತನ್ನು ಹೇಳ್ಬೇಕು. ಆಮೇಲೆ ನಾವು ಅನಾಥರು, ನಮಗೆ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನುವಂತಹ ಭಾವನೆಯನ್ನ ಮನಸ್ಸಿನಿಂದ ಕಿತ್ತೆಸಿಬೇಕು. ನಾವೆಲ್ಲ ಅನಾಥರಲ್ಲ, ಸನಾಥರು. ಯಾಕೆ? ಕೃಷ್ಣ ಕೃಷ್ಣ ಮಹಾಯೋಗಿನ್,
ಯೋಗೀಶ್ವರನಾದಂತಹ ಕೃಷ್ಣ ಇಡೀ ಜಗತ್ತಿಗೆ ಒಡೆಯನಾದವನು ನೀನು, ಇಡೀ ಜಗತ್ತಿಗೆ ಜನಕನಾದವನು ನೀನು ಕೃಷ್ಣ, ನಾಶರಹಿತನಾದವನು. ನೋಡಿ, ಯಾರು ನಮಗೆ ಜನಕರಾಗಿರ್ತಾರೋ ಅವರನ್ನೇ ನಾಥರು, ನಮ್ಮ ಒಡೆಯರು ಅಂತ ಕರಿತೇವಲ್ಲ. ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡುವವನು, ವಿಶ್ವ ಆತ್ಮನ್, ಇಡೀ ಜಗತ್ತನ್ನ ಸೃಷ್ಟಿ ಮಾಡುವವನು ಕೃಷ್ಣ ನೀನು. ಇಡೀ ಜಗತ್ತನ್ನ ಸೃಷ್ಟಿ ಮಾಡುವ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಿದ್ದಾರಪ್ಪ ನಮಗೆ ನಾಥರು? ಉಳಿದವರೆಲ್ಲರೂ ಕೂಡ ಚ್ಯುತಿ ಉಳ್ಳವರು. ಚ್ಯುತಿ ಅಂತಂದ್ರೆ ನಾಶ ಉಳ್ಳವರು. ಜಗತ್ತಿನಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ನಾಶ ಇದೆ. ಆದ್ರೆ ಕೃಷ್ಣ ಅಚ್ಯುತ, ಚ್ಯುತಿ ಇಲ್ಲದವನು. ಅಚ್ಯುತನೇ, ನಾಶರಹಿತನಾದ ನೀನು ಎಂದೆಂದಿಗೂ ನಮ್ಮ ಜೊತೆಯಲ್ಲಿ ಇರ್ತಿ. ಯಾಕೆ ಅಂತಂದ್ರೆ ನಮ್ಮ ಜೊತೆಯಲ್ಲಿರುವವರು ಅಂತ ನಾವ್ ಯಾರ್ಯಾರನ್ನ ನಮ್ಮ ಬಂಧುಗಳು, ನಾಥರು, ರಕ್ಷಕರು ಅಂತ ತಿಳಿದಿದ್ದೇವೋ ಅವರೆಲ್ಲರೂ ಕೂಡ ಅಲ್ಪ ಸಮಯದಲ್ಲಿ ಮಾತ್ರ ನಮ್ಮ ಜೊತೆಯಲ್ಲಿ ಇರ್ತಾರೆ. ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಇರುವಂತಹವರಲ್ಲ ಅವರು. ಆದರೆ ನೀನು ಅಚ್ಯುತ, ಚ್ಯುತಿ ಇಲ್ಲದವನು, ನಾಶವಿಲ್ಲದೆ ಇರುವ ಪ್ರಯುಕ್ತವಾಗಿ ಯಾವಾಗಲೂ ನಮ್ಮ ಜೊತೆಯಲ್ಲಿಯೇ ಇರುವವನು. ಕಣ್ರೆಪ್ಪೆ ಕಣ್ಣಿನ ಜೊತೆಯಲ್ಲಿಯೇ ಇರತ್ತೆ, ಎಂದಿಗೂ ಇರೋದು ಗೊತ್ತಾಗೋದಿಲ್ಲ. ನಮ್ಮ ಉಸಿರು ನಮ್ಮ ಒಳಗಡೆಯಲ್ಲಿಯೇ ಇರತ್ತೆ, ನಮ್ಮನ್ನು ಬಿಟ್ಟು ಇರೋದಿಲ್ಲ. ಆದ್ರೆ ಇರೋದು ಗೊತ್ತಾಗೋದಿಲ್ಲ ನಮಗೆ. ಯಾವಾಗ ಮೂಗು ಕಟ್ಟತ್ತೋ ನಾವು ಉಸಿರಾಡಿಸ್ತೇವೆ, ಮೂಗಿದೆ ಅಂತ ಆವಾಗ ಗೊತ್ತಾಗುತ್ತೆ. ಹಾಗೆಯೇ ನಮ್ಮ ಜೊತೆಯಲ್ಲಿ ನಾಶವಿಲ್ಲದೇನೆ ಯಾವಾಗಲೂ ಇದ್ರು ನೀನಿದ್ದೀ ಅಂತ ಗೊತ್ತಾಗೋದಿಲ್ಲ. ನಾಶರಹಿತನಾದ ಕೃಷ್ಣ ನೀನು ಜಗತ್ತಿಗೆ ಒಡೆಯನಾದಂತಹ ನನ್ನನ್ನ, ಜಗತ್ತಿಗೆ ಒಡೆಯನಾದಂತಹ ನೀನು ನಮಗೆ ನಾಥನಾಗಿದ್ದಿ, ಒಡೆಯನಾಗಿದ್ದಿ. ಅನಾಥರಾದಂತಹ ನಮ್ಮನ್ನ ರಕ್ಷಣೆ ಮಾಡು. ನಾವಿಷ್ಟರವರೆಗೂ ಪರಮಾತ್ಮನನ್ನ ಯಾವಾಗ ಮರೆತಿರ್ತೇವೋ ನಾವೆಲ್ಲ ಅವಾಗ ಅನಾಥರೇ. ಯಾಕೆ ಅಂದ್ರೆ ಯಾರನ್ನ ನಾಥರು ಅಂತ ಅಂದುಕೊಂಡಿರ್ತೇವೋ ಅವ್ರು ಯಾರು ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಇರೋರಲ್ಲ. ಎಲ್ಲರಿಗೂ ಒಂದು ಇಷ್ಟು ಕಾಲ ಅಂತ ಸೀಮಿತವಾದ ಕಾಲಾವಧಿ ಇದೆ. ಆದ್ರೆ ಕೃಷ್ಣ ನಿನಗೆ ಆ ರೀತಿಯಾದಂತಹ ಸೀಮೆ ಇಲ್ಲ. ಇಲ್ಲಿಂದ ಇಲ್ಲಿಯವರೆಗೂ ನೀನು ನಮಗೆ ರಕ್ಷಕ, ನಮಗೆ ನಾಥ, ಒಡೆಯ ಅಂತ ಇಲ್ಲ. ನೀನು ಯಾವಾಗ್ಲೂ ನಮಗೆ ಒಡೆಯನಾಗಿರ್ತಿ, ಯಾವಾಗ್ಲೂ ನಮಗೆ ಒಡೆಯನಾಗಿರ್ತಿ. ಅದರಿಂದ ನಿನ್ನಂಥವನನ್ನ ಒಡೆಯನನ್ನಾಗಿ ಪಡೆದಂತಹ ನಾವು ಧನ್ಯರು. ಅಯ್ಯೋ, ಸುರಭಿಗಷ್ಟೇನಾ ಪರಮಾತ್ಮನಾಥ? ನಮಗೆಲ್ಲರಿಗೂ ಅಲ್ವಾ? ಹಾಗಾದ್ರೆ ಅವಳು ಮಾತ್ರ ನಿನ್ನನ್ನು ಒಡೆಯನನ್ನಾಗಿ ಪಡೆದಂತಹ ನಾವು ಧನ್ಯ ಅಂತ ಯಾಕೆ ಹೇಳ್ಬೇಕು? ಎಲ್ಲರೂ ಧನ್ಯ ಅಂತ ಹೇಳಬಹುದಲ್ಲ. ಹೌದು, ಪರಮಾತ್ಮ ಎಲ್ಲರಿಗೂ ಒಡೆಯನೇ. ಪರಮಾತ್ಮ ಎಲ್ಲರಿಗೂ ಒಡೆಯನಾದರೂ ಪರಮಾತ್ಮ ಒಡೆಯನಾಗಿದ್ದಾನೆ ಅನ್ನುವ ಜ್ಞಾನ ನಮಗೆ ಯಾವಾಗ್ಲೂ ಇರೋದಿಲ್ಲ. ಯಾವಾಗೋ ಒಮ್ಮೊಮ್ಮೆ ಯಾವಾಗ ಆ ಜ್ಞಾನ ಇರುತ್ತೋ ಆವಾಗ ಮಾತ್ರ ನಾವು ಸನಾತನರು ಅಂತ ಕರೆಸಿಕೊಳ್ಳೋದು. ನೋಡಿ, ಒಬ್ಬನ ಮನೆಯ ಕೆಳಗಡೆಯಲ್ಲಿ 100 ವರ್ಷದಿಂದಾಗಿ ಒಂದೇ ಮನೆಯಲ್ಲಿದ್ದಾರೆ, ಅವನ ವಂಶಜರೆಲ್ಲರೂ ಅದೇ ಮನೆಯಲ್ಲಿದ್ದಾರೆ. ಹಿಂದಿನ ಕಾಲದಲ್ಲಿ ಇವರು ಆ ಮನೆಯ ಬುನಾದಿಯನ್ನ ಸ್ವಲ್ಪ ತೆಗೆದು ಬಿಟ್ಟು ಬೇಕಾದಷ್ಟು ಹೇರಳವಾದಂತಹ ಬಂಗಾರ, ಬೆಳ್ಳಿ, ವಜ್ರ, ವೈಢೂರ್ಯ, ರತ್ನ, ಮುತ್ತು ಇವೆಲ್ಲವನ್ನು ಕೂಡ ಒಂದು ದೊಡ್ಡ ಟ್ರಂಕಿನಲ್ಲಿ ಹಾಕಿ ರಕ್ಷಣೆಯನ್ನು ಮಾಡಿ ಭೂಮಿಯ ಕೆಳಗಡೆಯಲ್ಲಿ ಇಟ್ಟಿದ್ದಾರೆ. ನಾವು ಆ ಮನೆ ಮೇಲೆ ಇದ್ದೇವೆ. ಇದ್ದು ಅನೇಕ ವರ್ಷಗಳ ಕಾಲ ನಾವು ಅಲ್ಲೇ ವಾಸ ಮಾಡ್ತಾ ಇದ್ದೇವೆ. ವಾಸ ಮಾಡಿ ಮಾಡಿ ಇವರ ಸಂಪತ್ತು, ಮೇಲ್ಗಡೆ ಇದ್ದಂತಹ ಸಂಪತ್ತೆಲ್ಲ ಕಳೆದು ಹೋಗಿದೆ. 3-4 ಜನರೇಷನ್ಗಳು ಕಳೆದು ಹೋದಾಗ ಈ ಸಂಪತ್ತಿದೆ ಅಂತ ಮುಂದಿನ ತಲೆಮಾರಿಗೆ ಹೇಳಬೇಕು ಅನ್ನೋದು ಹಿಂದಿನ ತಲೆಮಾರಿನವರಿಗೆ ಮರ್ತು ಹೋಗಿದೆ. ಅವರು ಮರೆತು ಬಿಟ್ಟಿದ್ದಾರೆ. ಅವರ ಬಳಿಯಲ್ಲಿ ಸಂಪತ್ತಿದೆಯೋ ಇಲ್ವೋ? ಇದೆ. ಆದ್ರೆ ಅವರನ್ನು ಸಿರಿವಂತರು ಅಂತ ಕರಿತೇವೇನು? ಕರೆಯೋದಿಲ್ಲ. ಯಾಕೆ? ಇರುವ ಸಂಪತ್ತಿನ ಜ್ಞಾನ ಅವರಿಗಿಲ್ಲ. ಬ್ಯಾಂಕಿನಲ್ಲಿ ಹೇರಳವಾದ ಸಂಪತ್ತಿದೆ, ಆದ್ರೆ ಇದ್ದದ್ದನ್ನು ಉಪಯೋಗಿಸ್ಲಿಕ್ಕೆ ಆಗ್ಲಿಲ್ಲ, ಅದು ಇದೆ ಅಂತ ಗೊತ್ತಿಲ್ಲ ಅಂತಂದು ಹೇಳಿದ್ರೆ ನಾವು ಬಡವರೇ ಅಲ್ವೇ? ಹಾಗೆ
ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮ ನನಗೆ ಸ್ವಾಮಿಯಾಗಿದ್ದಾನೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಇಡೀ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮ ನನ್ನೊಡೆಯನೂ ಆಗಿದ್ದಾನೆ. ನನ್ನೊಡೆಯನೇ ಇಡೀ ಜಗತ್ತಿಗೆ ಒಡೆಯ ಅಂತ ಆಗಿದ್ದರೂ ಈ ಜ್ಞಾನ ಎಲ್ಲಿಯವರೆಗೂ ಇರೋದಿಲ್ವೋ ಅಲ್ಲಿವರೆಗೂ ನಾವೆಲ್ಲರೂ ಅನಾಥರು. ಈ ಜ್ಞಾನ ಬಂತು ಅಂತಂದ್ರೆ ನಾವೆಲ್ಲರೂ ಕೂಡ ಸನಾಥರು ಅಂತ ಕರೆಸಿಕೊಳ್ತೇವೆ. ಭವತ ಲೋಕನಾಥೇನ ಸನಾಥ ವಯಮಚ್ಯುತ. ಕೃಷ್ಣ, ನಿನ್ನನ್ನ ನಾಥನನ್ನಾಗಿ ಪಡೆದಂತ ನಾವು ಸರ್ವಥ ಅನಾಥರಲ್ಲ, ಸನಾಥರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಪರದೈವ ನೀನೆ, ಜಗತ್ತಿಗೆ ಒಡೆಯನಾದವನು ನೀನೆ. ನಮಗೆ ಇಂದ್ರ, ಚಂದ್ರ, ಸೂರ್ಯ, ನಕ್ಷತ್ರಗಳು ಏನೇನಿವೆಯೋ ಎಲ್ಲ ದೇವತೆಗಳು ನೀನೆ. ಎಲ್ಲ ಸಜ್ಜನರಿಗೆ ಅಭ್ಯುದಯ ಉಂಟಾಗಬೇಕು ಅಂತಂದ್ರೆ ಪರಮಾತ್ಮ ಅನುಗ್ರಹ ಇರಲೇಬೇಕು. ನಿನ್ನ ಅನುಗ್ರಹ ಇಲ್ಲದೇನೆ ಜಗತ್ತಿನಲ್ಲಿ ಯಾವ ಫಲವೂ ಕೂಡ ನಮಗೆ ಸಿದ್ಧಿಸಲಾರದು. ಪರಮಾತ್ಮ, ನೀನು ಭೂಭಾರ ಹರಣಕ್ಕೋಸ್ಕರವಾಗಿ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿ ಅವತಾರ ಮಾಡಿದ್ದಿ. ನಾವೆಲ್ಲ ನಮ್ಮ ಸಮುದಾಯದವರು ಗೋಲೋಕದಲ್ಲಿರುವಂತಹ ಗೋವುಗಳೆಲ್ಲವೂ ಕೂಡ ಸೇರಿಕೊಂಡು ಪರಮಾತ್ಮ ನಿನ್ನನ್ನ ಇಂದ್ರನನ್ನಾಗಿ, ನಮ್ಮ ಒಡೆಯನನ್ನಾಗಿ ನಾವು ಪಟ್ಟಾಭಿಷೇಕ ಮಾಡ್ತಾ ಇದ್ದೇವೆ ಅಂತ 7 ವರ್ಷದ ಬಾಲಕನಿಗೆ ಬಂದು ಗೋವುಗಳೆಲ್ಲ ಹೇಳಿ ಕೃಷ್ಣನನ್ನ ಪರಮಾತ್ಮ ಅಂತ ತಿಳಿದು ಕೃಷ್ಣನಿಗೆ ಇಂದ್ರ ಅಂತ ಕರೆದು ಇಂದ್ರನ ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ದಾರೆ. ತಮ್ಮ ಒಡೆಯನನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಇಂದ್ರಂ ನಸ್ತ್ವಾಭಿಷೇಕ್ಷ್ಯಾಮಃ ಬ್ರಹ್ಮಣ ಚೋದಿತ ವಯಂ ಅವತೀರ್ಣೋಸಿ ವಿಶ್ವಾತ್ಮನ್ ಭೂಮೇಹೆ ಭಾರಾಪನುತ್ತಯೆ. ಅಲ್ಲಪ್ಪ, ಯಾರ್ಯಾರೋ ಬಂದ್ಬಿಟ್ಟು ಯಾರ್ಯಾರಿಗೋ ಇಂದ್ರನ ಪದವಿಯಲ್ಲಿ ಅಭಿಷೇಕ ಮಾಡಿಬಿಟ್ರು ತೊಂದರೆ ಇಲ್ವಾ ಅಂತಂದ್ರೆ ಹಾಗಲ್ಲ, ನಾವೆಲ್ಲ ಬ್ರಹ್ಮದೇವರಿಂದ ಆದಿಷ್ಟರಾಗಿ ಬಂದಿದ್ದೇವೆ ಅಂತ ಹೇಳಿ ಬ್ರಹ್ಮದೇವರ ಅನುಮತಿಯನ್ನು ಪಡೆದುಕೊಂಡು ಅವರು ಹೇಳಿದ ಹಾಗೆಯೇ ಬ್ರಹ್ಮದೇವರ ಮಾತನ್ನು ನಡೆಸುವ ಕಾರಣದಿಂದಾಗಿ ಇಲ್ಲಿ ಬಂದು ನಾವು ಅಭಿಷೇಕ ಮಾಡ್ತಾ ಇದ್ದೇವೆ. ಏವಂ ಕೃಷ್ಣ ಮುಪಾಮಂತ್ರ್ಯ ಸುರಭಿಃ ಪಯಸಾ ಆತ್ಮನಃ ಜಲೈಶ್ಚ ಆಕಾಶ ಗಂಗಾಯಾಃ ಐರಾವತ ಕರೋದ್ಧೃತೈಃ ಇಂದ್ರಃ ಸುರರ್ಷಿಭಿಃ ಸಾಕಂ ಚೋದಿತೋ ದೇವ ಮಾತೃಭಿಃ ಅಭ್ಯಸಿಂಚತ ದಾಶಾರ್ಹಂ ಗೋವಿಂದ ಇತಿ ಚಾಭ್ಯದಾತ್. ಅಲ್ಲಿಯವರೆಗೂ ಬರೀ ಕೃಷ್ಣನಿಗೆ ಕೃಷ್ಣ ಕೃಷ್ಣ ಅಂತ ಕರೀತಾ ಇದ್ರು. ಗೋವಿಂದ ಅಂತ ಈಗ ಹೆಸರು ಬಂತು. ಗೋವುಗಳನ್ನ ಕಾಪಾಡುವವನು ಅಂತ ಅರ್ಥ. ಕಾಮಧೇನು ಅಮೃತ ಸಮಾನವಾದಂತಹ ತನ್ನ ಹಾಲಿನಿಂದಾಗಿ ಕೃಷ್ಣನಿಗೆ ಅಭಿಷೇಕ ಮಾಡ್ತಾ ಇದ್ದಾಳೆ. ದೇವೇಂದ್ರ, ದೇವತೆಗಳು, ಋಷಿಗಳು ಇವರೆಲ್ಲರ ಅಪೇಕ್ಷೆಯಿಂದೆ, ಈ ಎಲ್ಲರ ಅಪೇಕ್ಷೆಯಂತೆ ಐರಾವತ ಅಂತ ಇಂದ್ರನ ಯಾವ ವಾಹನ ಇದೆಯೋ ಆ ವಾಹನಕ್ಕೆ 5 ತಲೆಗಳು, ಐರಾವತಕ್ಕೆ 5 ಮುಖಗಳು. ಅದು ತನ್ನ ನೀಳವಾದಂತಹ ಸೊಂಡಿಲಿನಿಂದಾಗಿ ದೇವಲೋಕದಲ್ಲಿ ಹರಿಯುವಂತಹ ಗಂಗೆಯನ್ನ ಆಕಾಶದಲ್ಲಿ ಚಿಮ್ಮಿಸಿದರೆ ಕೃಷ್ಣನ ಮೇಲೆ ಅಭಿಷೇಕವನ್ನ ಮಾಡಿದ ಹಾಗೆ ಆಗ್ತಾ ಇದೆ. ದೇವತೆಗಳೆಲ್ಲ ಈ ರೀತಿಯಾದ ಅಭಿಷೇಕವನ್ನ ಐರಾವತದ ಮುಖಾಂತರವಾಗಿ ಕೃಷ್ಣನಿಗೋಸ್ಕರ ಅಂತ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗೋವಿಂದ ಅಂತ ನಾಮೋಚ್ಚಾರಣೆಯನ್ನ ಮಾಡ್ತಾ ಇದ್ದಾರೆ ದೇವತೆಗಳೆಲ್ಲ. ಗೋವು ಕೂಡ ಗೋವಿಂದ ಅಂತ ನಾಮಸ್ಮರಣೆಯನ್ನ, ನಾಮವನ್ನ ಹೇಳ್ತಾ ಇದ್ದಾರೆ. ಇದು ಸುಮ್ನೆ ನಾಮಕರಣ ಮಾಡಿದ್ರು ಅಂತಂದ್ ಹೇಳಿದ್ರೆ ಸುಮ್ನೆ ಹೆಸರು ಇಡ್ಬೇಕಲ್ಲ ಅಂತ ನಮಗೆಲ್ಲ ಇಟ್ಟಿರ್ತಾರೆ. ಗೋವಿಂದ, ಗೋಪಾಲ, ಶ್ರೀಪತಿ ಅಂತ ಹೆಸರಿಟ್ಟಿರ್ತಾರೆ. ಮನೆಯಲ್ಲಿ ಒಂದ್ ತೊಟ್ಟು ಕುಡಿಲಿಕ್ಕೆ ಹಾಲಿರೋದಿಲ್ಲ, ಶ್ರೀಪತಿ ಎಲ್ಲಿಂದ ಅವನಿಗೆ. ಒಂದ್ ಕವಡೆಯ ಕಾಸಿಗೆ ಗತಿ ಇರೋದಿಲ್ಲ, ಶ್ರೀಪತಿ ಅಂತ ಹೆಸರಿರುತ್ತೆ. ಲಕ್ಷ್ಮೀಪುತ್ರ ಅಂತ ಹೆಸರಿರುತ್ತೆ, ಆದ್ರೆ ಬ್ಯಾಂಕಲ್ಲಿ ತುಂಬಾ ಸಾಲ ಇರುತ್ತೆ. ಆ ತರದ ಹೆಸರುಗಳೆಲ್ಲ ಪರಮಾತ್ಮನಿಗೆ. ಗೋವಿಂದ ಅಂತನ್ನೋದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಗೋ ಅಂತಂದ್ರೆ ಸ್ವರ್ಗ ಅಂತ. ಆ ಗೋವುಗಳು ಅಂತಂದ್ರೆ ಗೋ ಅನ್ನೋದಕ್ಕೂ ಗೋವುಗಳು ಅಂತನೂ ಅರ್ಥ. ಸ್ವರ್ಗಕ್ಕೂ ನೀನು ಒಡೆಯ, ಗೋವುಗಳ ಸಮುದಾಯಕ್ಕೂ ನೀನು ಒಡೆಯ ಅಂತ. ನಾವೆಲ್ಲ ಅಸ್ವತಂತ್ರರಪ್ಪ ದೇವಾ, ನೀನೊಬ್ಬನೇ ಸರ್ವ ಸ್ವತಂತ್ರನಾದವನು, ನಮಗೆ ನಿಯಾಮಕನಾದವನು ಅಂತ ಇಂದ್ರ ಕಾಮಧೇನುವಿನ ಹಾಲಿನಿಂದ ಕೃಷ್ಣನಿಗೆ ಅಭಿಷೇಕ ಮಾಡ್ತಾ ತನ್ನ ವಾಹನವಾದ ಸಮುದ್ರದ ಮಥನದ ಕಾಲದಲ್ಲಿ ಉದಯಿಸಿ ಬಂದಂತಹ ಆ ಐರಾವತದ ಆನೆಯ ಸೊಂಡಿಲಿನಿಂದಾಗಿ ಕೃಷ್ಣನಿಗೆ ನೀರಿನಿಂದ ಅಭಿಷೇಕವನ್ನ ಮಾಡ್ತಾ ಕೃಷ್ಣನಿಗೆ ಗೋವಿಂದ ಅಂತ ನಾಮಕರಣವನ್ನ ಮಾಡ್ತಾ ಇದ್ದಾನೆ. ಅಲ್ಲಿಯೇನೆ ಎಲ್ಲರೂ ಬಂದಿದ್ದಾರೆ. ತುಂಬರು, ನಾರದರು, ಗಂಧರ್ವರು, ವಿದ್ಯಾಧರರು, ಸಿದ್ಧರು, ಚಾರಣರು, ಯಾರ್ಯಾರಿದ್ದಾರೋ ಎಲ್ಲರೂ ಬಂದಿದ್ದಾರೆ. ಪಾಪ ಪರಿಹಾರವನ್ನುಂಟು ಮಾಡುವಂತಹ ಪರಮಾತ್ಮನ ನಾಮಸ್ಮರಣೆಯನ್ನ ಕೀರ್ತನ ಮಾಡ್ತಾ ಇದ್ದಾರೆ. ಅಪ್ಸರೆಯರೆಲ್ಲ ನಾಟ್ಯವನ್ನ ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲ ಕೃಷ್ಣನ ಮೇಲೆ ಹೂ ಮಳೆಯನ್ನ ಸುರಿಸ್ತಾ ಇದ್ದಾರೆ. ಗೋವುಗಳಿಗೆಲ್ಲ ಕೃಷ್ಣನಿಗೆ ಈ ಅಭಿಷೇಕ ಆಗ್ತಾ ಇರೋದನ್ನು ನೋಡಿದಾಗ ಸಂತೋಷದಿಂದ ತಾವು ಬಯಸದೇನೆ ಹಾಲು
ಕೆಚ್ಚಲಿನಿಂದ ಸೋರಿ ಹೋಗ್ತಾ ಇದೆ ಅಂತೆ. ಸೋರಿ ಹೋಗಿ ಭೂಮಿ ಎಲ್ಲ ಹಾಲಿನಿಂದ ತೊಯ್ದು ಹೋಗಿದೆ, ನೆಂದು ಹೋಗಿದೆ. ರಕ್ತದಿಂದ ಭೂಮಿ ತೊಯ್ದ್ರೆ ರಾಷ್ಟ್ರ ನಾಶವನ್ನು ಸೂಚನೆ ಮಾಡುತ್ತೆ. ಹಾಲಿನಿಂದ ನೆಲ ತೋಯ್ತಾ ಇದೆ ಅಂತಂದು ಹೇಳಿದ್ರೆ ಆ ನೆಲದ ಅಭಿವೃದ್ಧಿಯನ್ನು ಸೂಚನೆ ಮಾಡುತ್ತೆ. ತಂ ತುಷ್ಟುವುಹು ದೇವ ನಿಕಾಯ ಕೇತವಃ ವ್ಯವಾಕಿರಂಶ್ಚಾದ್ಭುತ ಪುಷ್ಪ ವೃಷ್ಟಿಭಿಃ ಲೋಕಾಃ ಪರಾಂ ನಿರ್ವೃತಿಂ ಆಪ್ನುವನ್ಸ್ತ್ರಯಃ ಗಾವಸ್ತದಾ ಗಾಂ ಅನಯನ್ ಪಯೋದೃತಾಂ. ಗೋವುಗಳೆಲ್ಲ ನಿಂತ ಸ್ಥಳದಲ್ಲಿ ಏನೇ ಹಾಲನ್ನು ಸುರಿಸ್ತಾ ಇವೆ, ಭೂಮಿ ಎಲ್ಲ ಹಾಲಿನಿಂದಾಗಿ ತೊಯ್ದು ಪವಿತ್ರವಾಗಿ ಹೋಗಿದೆ. ಕೃಷ್ಣನಿಗೆ ಪಟ್ಟಾಭಿಷೇಕ ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ನದಿಗಳು ಹರಿದು ಆ ಅಭಿಷೇಕದ ಪಾತ್ರೆಯಿಂದಾಗಿ ತಲೆಯ ಮೇಲೆ ಬೀರಬೇಕಾದ್ರೆ ಎಲ್ಲ ನದಿಗಳ ಅಭಿಮಾನಿ ದೇವತೆಗಳು ಕೂಡ ಅಲ್ಲಿ ಬಂದು ಸನ್ನಿಹಿತರಾಗ್ತಾ ಇದ್ದಾರೆ. ಕೃಷ್ಣನನ್ನ ಪವಿತ್ರ ಮಾಡಬೇಕು ಅಂತಲ್ಲ, ಕೃಷ್ಣನ ಅಂಗಸಂಗವಾಗಿ ನಾವೆಲ್ಲ ಪವಿತ್ರರಾಗೋಣಪ್ಪ. ನಾನಾ ವಿಧವಾದ ಪಾಪಗಳನ್ನು ಮಾಡಿದ ಜನರೆಲ್ಲ ಬಂದ್ಬಿಟ್ಟು ನನ್ನಲ್ಲಿ ಮುಳುಗು ಹಾಕಿ ಅವ್ರ ಪಾಪಗಳೆಲ್ಲವನ್ನ ನನ್ನಲ್ಲಿ ಬಿಟ್ಟು ಹೋಗಿರ್ತಾರೆ. ನಾನು ನನ್ನ ಮಲವನ್ನ ಹೇಗೆ ಕಳೆದುಕೊಳ್ಬೇಕು? ಕೃಷ್ಣನ ಅಂಗಸಂಗವಾಯಿತು ಅಂತಾದ್ರೆ ನಮ್ಮ ಪಾಪಗಳೆಲ್ಲ ನೀಗಿ ಹೋಗತ್ತೆ ಎನ್ನುವ ಉದ್ದೇಶದಿಂದ ನಾವೆಲ್ಲರೂ ಪಾಪವನ್ನ ಕಳೆದುಕೊಳ್ಬೇಕು, ನಾವು ಪವಿತ್ರರಾಗಬೇಕು, ಪುನೀತರಾಗಬೇಕು ಅನ್ನುವ ಭಾವನೆಯಿಂದಾಗಿ ಕೃಷ್ಣನ ತಲೆಯ ಮೇಲಿನಿಂದ ನರೆಯೆಲ್ಲ ನದಿಯ ಅಭಿಮಾನಿ ದೇವತೆಗಳೆಲ್ಲರೂ ಕೂಡ ನೀರಾಗಿ ಬಂದು ಹರಿತಾ ಇದ್ದಾರೆ. ಮರಗಳೆಲ್ಲ ಜೇನನ್ನ ಸುರಿಸ್ತಾ ಇವೆ. ನೆಲ ಉತ್ತರು ಬಿತ್ತರು ಗೊಬ್ಬರ ಹಾಕಿದ್ರು ಕೂಡ ಬೆಳೆಯೋದು ಕಷ್ಟವಾದಾಗ ಕೃಷ್ಣನ ಈ ಸಂದರ್ಭದಲ್ಲಿ ಅಭಿಷೇಕವಾಗುವ ಸಂದರ್ಭದಲ್ಲಿ ಅನಾಯಾಸವಾಗಿ ಆ ಸ್ಥಳದಲ್ಲಿ ಬೆಳೆಗಳು ಬೆಳೀತಾ ಇವೆ. ಪುಷ್ಕಳವಾದಂತಹ ಬೆಳೆ ಸಮೃದ್ಧಿ ಆ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಕೃಷ್ಣೇಭಿಷಿಕ್ತೆ ಏತಾನಿ ಸತ್ವಾನಿ ಕುರು ನಂದನ ನಿರ್ವೈರಾಣ್ಯಭವಂಸ್ತಾತ ಕ್ರೂರಾಣ್ಯಪಿ ನಿಸರ್ಗತಃ. ಕೃಷ್ಣನಿಗೆ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ಸ್ವಭಾವತಃ ಕ್ರೂರವಾದಂತಹ ಪ್ರಾಣಿಗಳು, ಹುಲಿ, ಸಿಂಹ ಇವೆಲ್ಲವೂ ಕೂಡ ಕ್ರೂರತನವನ್ನು ಬಿಟ್ಬಿಟ್ಟು ತಮ್ಮ ಎದುರಿನಲ್ಲಿಯೇ ಹುಲ್ಲೆ ನರಿಗಳು, ಜಿಂಕೆಗಳು, ಮೊಲಗಳು ಇವೆಲ್ಲ ಓಡಾಡ್ತಾ ಇದ್ರು ಕೂಡ ಹಿಂಸೆಯನ್ನ ಮಾಡೋದನ್ನು ಮರೆತು ಕೃಷ್ಣನ ಅಭಿಷೇಕವನ್ನು ನೋಡೋದ್ರಲ್ಲಿ ಲೀನವಾಗಿ ಹೋಗಿದೆ. ಆ ಪ್ರದೇಶವೆಲ್ಲವೂ ಕೂಡ ಅಷ್ಟು ಪ್ರಶಾಂತವಾಗಿದೆ. ಇತಿ ಗೋಕುಲಪತಿಂ ಗೋವಿಂದಮಭಿಷಿಚ್ಯ ಸಹ ಅನುಜ್ಞಾತೋ ಯಯೌ ಶಕ್ರಃ ವೃತೋ ದೇವಾದಿಭಿರ್ದಿವಂ. ಈ ರೀತಿಯಾಗಿ ಗೋವುಗಳಿಗೆ, ಗೋಪಾಲಕರಿಗೆ ಅಧಿಪತಿಯಾದಂತಹ ಕೃಷ್ಣನನ್ನ ಇಂದ್ರ ಅಭಿಷೇಕ ಮಾಡಿದ. ಅವನಿಗೆ ಗೋವಿಂದ ಅಂತ ನಾಮಕರಣವನ್ನ ಮಾಡಿದ್ದಾನೆ. ಅದರಿಂದಾಗಿ ತಾನು ಸಾರ್ಥಕತೆಯನ್ನು ಪಡಿತಾ ಇದ್ದಾನೆ. ಪಡೆದು ಗೋವಿಂದನ ನಾಮಸ್ಮರಣೆಯಿಂದ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ಪರಮಾತ್ಮನ ಅನುಮತಿಯನ್ನ ಪಡೆದುಕೊಂಡು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿದೆ ಅನ್ನುವ ದೃಢವಾದ ವಿಶ್ವಾಸದಿಂದ ದೇವೇಂದ್ರ ಎಲ್ಲ ದೇವತಾ ಸ್ತ್ರೀಯರ ಮತ್ತು ಪರಮಾತ್ಮನ ಅನುಮತಿಯನ್ನ ಪಡೆದುಕೊಂಡು ಆ ದೇವತಾ ಸ್ತ್ರೀಯರು ಯಾರು ಬಂದಿದ್ರು, ಗೋವುಗಳು ಯಾವ್ಯಾವ್ದು ದೇವಲೋಕದಿಂದ ಬಂದಿದ್ವು, ದೇವತೆಗಳು ಯಾರ್ಯಾರು ಬಂದಿದ್ರು ಅವ್ರು ಎಲ್ಲರನ್ನ ಕರೆದುಕೊಂಡು ವಾಪಸ್ಸು ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಈ ದಶಮ ಸ್ಕಂದದ 25ನೇ ಅಧ್ಯಾಯ ಸಮಾಪ್ತಿ ಆಗತ್ತೆ. ಮುಂದೆ ಕೃಷ್ಣನ ತಂದೆಯಾದಂತಹ ವಸುದೇವನನ್ನ, ನಂದಗೋಪನನ್ನ ವರುಣದೇವರು ಅಪಹಾರ ಮಾಡಿಕೊಂಡು ಹೋಗ್ಬಿಡ್ತಾರೆ. ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರು ತಪ್ಪಿರುತ್ತೆ, ಅದಕ್ಕೋಸ್ಕರ ಕರೆದುಕೊಂಡು ಹೋಗಿರ್ತಾರೆ. ಕೃಷ್ಣ ಅವರನ್ನ ಸಂತೈಸಿ ವರುಣಲೋಕಕ್ಕೆ ಹೋಗಿ ವರುಣನಿಂದ ಸತ್ಕೃತನಾಗಿ ತನ್ನ ತಂದೆಯನ್ನ ಕರೆದುಕೊಂಡು ಬರುವಂತಹ ಕಥೆ ಇದೆ. ಆ ಕಥೆಯನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರೇ.